ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೂಪಾ ಕನ್ನಡ ಬ್ಲಾಗ್ಸ್. ಇವತ್ತು ನಾನು ನಿಮಗೆ ಒಂದು ಒಳ್ಳೆ ಟ್ಯಾನ್ ರಿಮೂವಲ್ ಫೇಸ್ ಪ್ಯಾಕ್ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೊಂದೇನು ಅಂತಂದರೆ, ನಿಜವಾಗ್ಲೂ ಇನ್ಸ್ಟೆಂಟ್ ಗ್ಲೋ ಸಿಗುತ್ತೆ ನಿಮಗೆ ಇದರಿಂದ. ಸೊ ಎಮರ್ಜೆನ್ಸಿ, ಈಗ ಈವ್ನಿಂಗ್ ಒಂದು ಫಂಕ್ಷನ್ಗೆ ಹೋಗಬೇಕು ಅಥವಾ ಮಾರ್ನಿಂಗ್ ಅರ್ಜೆಂಟಾಗಿ ಒಂದು ಫಂಕ್ಷನ್ಗೆ ಹೋಗಬೇಕು, ಫೇಸ್ ತುಂಬ ಡಲ್ ಆಗಿದೆ, ನನಗೆ ಇನ್ಸ್ಟೆಂಟ್ ಗ್ಲೋ ಬೇಕು ಅಂತಂದರೆ ಯು ಕ್ಯಾನ್ ಟ್ರೈ ದಿಸ್. ಸೊ ಇದು ಬರೀ ಇನ್ಸ್ಟೆಂಟ್ ಗ್ಲೋ ಅಂತ ಅಲ್ಲ, ಗ್ರ್ಯಾಜುವಲಿ ಅಂದರೆ ಈ ಫೇಸ್ ಪ್ಯಾಕ್ನ ನೀವು ವೀಕ್ಲಿ ಟ್ವೈಸ್ ಅಥವಾ ಥ್ರೈಸ್ ಯೂಸ್ ಮಾಡ್ತಾ ಬಂದರೆ ನಿಮಗೆ ಪಿಗ್ಮೆಂಟೇಷನ್ ಫೇಡ್ ಆಗ್ತಾ ಬರುತ್ತೆ. ವೀಕ್ಲಿ ಒಂದು 2 ಸಲ 3 ಸಲ ನಿಮ್ಗೆ ಹೆಂಗೆ ಟೈಮ್ ಇರುತ್ತೋ ಹಾಗೆ ಯೂಸ್ ಮಾಡ್ತಾ ಬನ್ನಿ. ಇನ್ಸ್ಟೆಂಟಾಗಿ ಒಂದು ಫೇಸಲ್ಲಿ ಒಂದು ಗ್ಲೋ ಅಂತೂ ಖಂಡಿತ ಬರುತ್ತೆ. ಸೊ ನೀವು ಇನ್ಸ್ಟೆಂಟಾಗಿ ಇವಾಗ ನೀವು ಒಂದು ಎಮರ್ಜೆನ್ಸಿ ಎಲ್ಲಾದರೂ ಹೋಗಬೇಕು, ಫಂಕ್ಷನ್ಗೆ ಹೋಗಬೇಕು, ಹಾಗೆ ಒಂದು ಆಚೆ ಎಲ್ಲಾದರೂ ಹೋಗಬೇಕು, ಫೇಸ್ ತುಂಬ ಡಲ್ಲಾಗಿದೆ, ಟೈಮ್ ಇಲ್ಲ ನನಗೆ, ಇನ್ನೊಂದು 2 ಅವರ್ ಅಷ್ಟೇ ಇದೆ, ಇನ್ನೊಂದು ಅರ್ಧ ಗಂಟೆ ಅಷ್ಟೇ ಇದೆ ಅಂತಂದರೆ ನೀವು ಇದನ್ನು ಹಾಕಿ ಒಂದು 10 ನಿಮಿಷಕ್ಕೂ ಕೂಡ ತೊಳಿಬೋದು. ಅಷ್ಟು ಚೆನ್ನಾಗಿದೆ ಫೇಸ್ ಪ್ಯಾಕು. ನಿಮಗೆ ಫುಲ್ಲು ಇನ್ನೊಂದು ಏನಂತಂದರೆ, ಫೇಸಿಗೆ ಮಾತ್ರನಾ ಇದು ಅಂತೆಲ್ಲ ಅಂತಂದರೆ ಖಂಡಿತ ಇಲ್ಲ. ನೀವು ಕೈಗೆ, ಕಾಲಿಗೆ, ಆಮೇಲೆ ಆರ್ಮ್ ಫಿಟ್ ಎಲ್ಲ ಒಬ್ಬೊಬ್ಬರಿಗೆ ತುಂಬ ಡಾರ್ಕ್ ಆಗಿರುತ್ತೆ, ಸೊ ಅವರು ಕೂಡ ಇದನ್ನು ಯೂಸ್ ಮಾಡ್ಬೋದು. ಒಬ್ಬೊಬ್ಬರು ನೆಕ್ ಹತ್ರ ಅವ್ರಿಗೆ ಟ್ಯಾನ್ ಆಗಿರುತ್ತೆ, ಅವರು ಕೂಡ ಇದನ್ನು ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಟ್ರೈ ಮಾಡಿ. ನಾನು ಇದಕ್ಕೆ ತುಂಬ ಇದು ಏನಂತ ಏನು ಹೇಳಿ ಅಂಗಡಿಯಿಂದ ಅದು ಇದು ತಂದು ಮಾಡ್ಕೋಬೇಕು ಅಂತ ಏನೂ ಇರಲ್ಲ. ಇದು ನಮ್ಮ ಮನೆಯಲ್ಲಿ, ಇದಂತೂ ಎಲ್ಲನೂ ನಮ್ಮ ಮನೆಯಲ್ಲೇ ಇರುತ್ತೆ ಥಿಂಗ್ಸು. ನಾವು ಆಚೆಯಿಂದ ಏನು ಹೋಗಿ ತರಬೇಕು ಅಂತ ಏನೂ ಇರಲ್ಲ. ನಮ್ಮ ಕಿಚನಲ್ಲಿರೋ ಐಟಮ್ಸ್ ಇಟ್ಕೊಂಡೆ ಒಂದು ಒಳ್ಳೆ ಫೇಶಿಯಲ್ ಮಾಡ್ಕೋಬೋದು. ಸೊ ನಾನು ಕೈಗೂ ಕೂಡ ಹಚ್ಕೋತಾ ಇದ್ದೀನಿ. ತುಂಬ ಕೆಲಸ ಇದೆ, ಸೊ ಗೊತ್ತಿಲ್ಲ. ಕೈ ಮೇಲೆ ತುಂಬ ಹೊತ್ತು ಇಟ್ಕೊಳ್ಳಲ್ಲ, ತುಂಬ ಕೆಲಸ ಇದೆ ಮನೆಯಲ್ಲಿ. ಜಸ್ಟ್ ಮಿಕ್ಕಿತ್ತು ಸ್ವಲ್ಪ ಯಾಕೆ ವೇಸ್ಟ್ ಮಾಡಬೇಕು ಅಂತ ಸುಮ್ಮನೆ ಹಾಗೆ ಹಚ್ಕೋತಾ ಇದ್ದೀನಿ. ಆ್ಯಕ್ಚುಲಿ ಫೇಸ್ ಮೇಲೂ ನನಗೆ ತುಂಬ ಹೊತ್ತು ಇಟ್ಕೊಳ್ಳೋಕೆ ಟೈಮ್ ಇಲ್ಲ. ಇವತ್ತು ಸಿಕ್ಕಾಪಟ್ಟೆ ಕೆಲಸ ಇದೆ, ಸಿಕ್ಕಾಪಟ್ಟೆ ಬ್ಯುಸಿ ಇವತ್ತು, ಅಷ್ಟು ಕೆಲಸ. ಸೊ ನಿಮಗೆಲ್ಲ ಒಂದು ಒಳ್ಳೆ ರೆಮಿಡಿ ಹೇಳಿ ತೋರಿಸೋಣ ಅಂತಂದ್ಬಿಟ್ಟು ಸೊ ಇದನ್ನು ಮಾಡ್ತಾಯಿದ್ದೀನಿ ವಿಡಿಯೋ ಅಷ್ಟೇ. ನನಗೆ ಹೊರಗಡೆ ಎಲ್ಲೂ ಹೋಗೋದೇನೂ ಇರಲಿಲ್ಲ. ಸೊ ಜಸ್ಟ್ ವಿಡಿಯೋ ಮಾಡಿ ಹಾಕೋಣ ಅಂತ, ನಿಮಗೆಲ್ಲ ತೋರಿಸೋಣ ಅಂತಲೇ ಈ ವಿಡಿಯೋ ಮಾಡಿದ್ದು. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನಾನು ಹೇಳಿದ್ನಲ್ಲ, ಎಷ್ಟು ಇನ್ಸ್ಟೆಂಟ್ ಗ್ಲೋ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ನಾನಿಲ್ಲಿ ಸಕ್ಕರೆ ತೊಗೊಂಡಿದ್ದೀನಿ 1 ಸ್ಪೂನಷ್ಟು. ಅದನ್ನು ಚೆನ್ನಾಗಿ ಪುಡಿ ಮಾಡಿಕೊಂಡು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಕಾಫಿ ಪೌಡರ್ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಲೆವಿಸ್ಟಾ ಇನ್ಸ್ಟೆಂಟ್ ಕಾಫಿ ಪೌಡರ್ ಹಾಕ್ಕೊಂಡಿದ್ದೀನಿ. ನೀವು ಯಾವ ಕಾಫಿ ಪೌಡರ್ ಬೇಕಾದರೂ ಹಾಕ್ಕೋಬೋದು, ನಿಮ್ಮ ಮನೆಯಲ್ಲಿ ಇರೋದನ್ನು ಯೂಸ್ ಮಾಡ್ಕೊಳ್ಳಿ. ಸೊ ಇದ್ರ ಜೊತೆಗೆ ನಾನಿಲ್ಲಿ ಒಂದು ಹಾಫ್ ಲೆಮನ್ನ ಹಾಕ್ಕೊತಾ ಇದ್ದೀನಿ. ಸೊ ಲೆಮನ್ನ ಡೈರೆಕ್ಟಾಗಿ ಸ್ಕಿನ್ಗೆ ಹಾಕ್ಕೊಂಡ್ರೆ ನಂಗೆ ಅಲರ್ಜಿ ಆಗುತ್ತೆ ಅನ್ನೋರು ಈ ಥರ ಮಾಡಿ ಹಾಕ್ಕೊಳ್ಳೋದ್ರಿಂದ ಏನೂ ಆಗೋಲ್ಲ. ಸೊ ತುಂಬ ಇರಿಟೇಷನ್ ಆಗುತ್ತೆ ಅನ್ನೋರು ಲೆಮನ್ ಕ್ವಾಂಟಿಟಿನ ಕಡಿಮೆ ಮಾಡಿ, ಅಂದರೆ ಒಂದು ಹಾಫ್ ಲೆಮನ್ ಹಾಕೋ ಜಾಗದಲ್ಲಿ ಒಂದು ಕಾಲು ಭಾಗದಷ್ಟು ಹಾಕ್ಕೊಳ್ಳಿ, ಪರವಾಗಿಲ್ಲ. ಸೊ ಇದ್ರ ಜೊತೆಗೆ ಅದನ್ನು ಮಿಕ್ಸ್ ಮಾಡಿ ಒಂದು ಸೈಡ್ ಇಟ್ಕೊಂಡು, ಇದ್ರ ಜೊತೆಗೆ ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಏನಪ್ಪ ಅಂತಂದರೆ, ನಾನಿಲ್ಲಿ ಟರ್ಮರಿಕ್ ಪೌಡರ್ ತೊಗೊಂಡಿದ್ದೀನಿ. ನಾನು ಇಲ್ಲಿ ವೈಲ್ಡ್ ಟರ್ಮರಿಕ್ ಪೌಡರ್ ತೊಗೊಂಡಿದ್ದೀನಿ. ನೀವು ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಟರ್ಮರಿಕ್ ಪೌಡರ್ ತೊಗೊಂಡು ತವಾ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಈ ಥರ ಬ್ಲ್ಯಾಕ್ ಆಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಅದನ್ನು ಒಂದು ½ ಟೀ ಸ್ಪೂನಷ್ಟು ತೊಗೊಂಡು ನೋಡಿ ಇದೇ ಫೇಸ್ ಪ್ಯಾಕ್ ಜೊತೆಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ಯಾವುದೇ ನೀರು ಏನೂ ಹಾಕ್ಕೊಂಡಿಲ್ಲ. ಲೆಮನ್ನು ಮತ್ತು ಶುಗರ್ ಇರೋದ್ರಿಂದ ಮೆಲ್ಟಾಗಿ ಈ ಕನ್ಸಿಸ್ಟೆನ್ಸಿನಲ್ಲಿರುತ್ತೆ.
ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡ್ಕೋಬೇಕು. ನೀವು ಎಷ್ಟೊತ್ತು ಬೇಕಾದರೂ ಇಟ್ಕೊಳ್ಳಿ, ಅಂದರೆ 10 ಮಿನಿಟ್ಸ್ ಬೇಕಾದರೂ ಇಟ್ಕೊಳ್ಳಿ, ಇಲ್ಲ ಒಂದು ಹಾಫ್ ಆನ್ ಅವರ್ ಬೇಕಾದರೂ ಇಟ್ಕೊಳ್ಳಿ, ನಿಮ್ಮ ಕನ್ವೀನಿಯನ್ಸು. ಸೊ ನೋಡಿ, ನಾನಿಲ್ಲಿ 10 ಮಿನಿಟ್ಸ್ ಅಷ್ಟೇ ಇಟ್ಕೊಂಡಿದ್ದು. 10 ಮಿನಿಟ್ಸ್ ಆದಮೇಲೆ ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಗ್ಲೋ ಬರುತ್ತೆ. ಅಂದರೆ ನೀವು ಕನ್ಸಿಸ್ಟೆನ್ಸಿಯಾಗಿ ಯೂಸ್ ಮಾಡಿದ್ರೆ ಫೇಸ್ ಗ್ಲೋ ಬರೋದ್ರ ಜೊತೆಗೆ ನಿಮ್ಮ ಪಿಗ್ಮೆಂಟೇಷನ್ನು, ಡಾರ್ಕ್ ಸ್ಪಾಟ್ಸು ಎಲ್ಲನೂ ಫೇಡ್ ಆಗುತ್ತೆ. ಇದು ಬರೀ ಫೇಸಿಗೆ ಮಾತ್ರ ಅಲ್ಲ, ನಿಮ್ಮ ಕೈ ಕಾಲು ಟ್ಯಾನ್ ಆಗಿದ್ರು, ನೆಕ್ ಟ್ಯಾನ್ ಆಗಿದ್ರು, ಆರ್ಮ್ಪಿಟ್ ಡಾರ್ಕ್ ಆಗಿದ್ರು, ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಏನೂ ಸೈಡ್ ಎಫೆಕ್ಟ್ಸ್ ಇರಲ್ಲ. ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಸಲೂನ್ಗೆಲ್ಲ ಹೋಗಿ ಅಷ್ಟೆಲ್ಲ ದುಡ್ಡು ಖರ್ಚು ಮಾಡಬೇಕು ಅಂತಿರಲ್ಲ. ಮನೆಯಲ್ಲೇ ಇರೋ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡು ನಾವು ಈ ಥರ ಎಲ್ಲ ಸ್ಕಿನ್ ಕೇರ್ ಮಾಡ್ಬೋದು. ಸೊ ನನ್ನ ಈ ರೆಮಿಡೀಸ್ನೆಲ್ಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.